ಅಮ್ಮ ಅಮ್ಮ ಅಣ್ಣ. ಓ ಪಾರ್ವತಿ ಬಂದ್ಲು ಸುಂಟು ಗಾಳಿ. ಅವಳೇನು ಹೇಳ್ತಾಳ? ಅಕಸ್ಮಾತ್ ಕೈಯಾಳೋ ಇಲ್ವ ಮನೆಯಾಗಿ? ಏನಮ್ಮ ಇದೆಲ್ಲನಾ? ಹಾ, ನೀವೇನ್ ಮಾತು ಕೊಟ್ಟಿದ್ರಿ ನೀನು ಅಣ್ಣ ಇನ್ನೂ? ಈಗ ಆಗಿರೋದು ಏನು? ಹಾ, ನಾವೇನೇ ಮಾಡ್ಲಿ ಪಾರ್ವತಮ್ಮ, ಹಾ, ನಾವು ಮದುವೆ ಮಾಡೋಣ ಆದಷ್ಟು ಬೇಗ ಅಂತಾನೆ ಎಲ್ಲ ಮದುವೆಗೂ ತಯಾರಿ ಮಾಡ್ಕೊಂತಿದ್ವಿ. ಅಷ್ಟರೊಳಗೆ ನನ್ನ ಮುಂದೆ ಇಂಥ ಕೆಲಸ ಮಾಡಿದಾಳು ನೋಡು. ಯಾವನೋ ದಿಕ್ಕು ದೆಸೆ ಇಲ್ದೇ ಇರೋನ್ನ ಕರ್ಕೊಂಡೋಗಿ ಮದುವೆ ಆಗಿ ಬಂದಿದ್ಲು ಅವಳು. ಅದಕ್ಕೆ ಮಕ್ಕುಗ್ದು ಓಡಿಸಿದ್ವಿ. ಇಲ್ಲಿ ಬರಬೇಡ, ನಮ್ಮ ಕಣ್ಣೆದ್ರಿಗೆ ಕಾಣಿಸ್ಕೋಬೇಡ ಅಂತಾನ ಓಡಿಸಿದ್ವಿ. ನಿನಗೆ ಯಾರು ಹೇಳಿರು? ಎಲ್ಲ ಗೊತ್ತಾಗುತ್ತೆ, ಎಲ್ಲ ಬಿಡ್ತಾರಲ್ಲ. ಈಗ ಯಾರೋನ ಮೊಬೈಲ್ ಹಾಕಿದ್ರು, ಅವಾಗ ಗೊತ್ತಾಯ್ತು. ನೀವಂತೂ ಫೋನ್ ಮಾಡಿ ಹೇಳಿಲ್ಲ ಹಿಂಗಾಗೈತಿ ಅಂತಾನ. ನಮ್ಗಿನ್ ಹೆಂಗ್ ಗೊತ್ತಾಗುತ್ತೆ ಹೇಳು? ಯಾರ ಫೋನಿಗೆ ಬಿಟ್ಟಿದ್ರು ಮದುವೆ ಆಗ್ಯವರದ ಫೋಟೋನ, ಅವಾಗ ಗೊತ್ತಾಯ್ತು. ಅದಕ್ಕೆ ನಾನು ನಮ್ಮ ಲೋಕಿನ್ ಕರ್ಕೊಂಡು ಓಡಲೇ ಬಂದೆ. ನಾವು ನಿನ್ನ ಮೊಮ್ಮಗಳನ್ನ ಮದುವೆ ಮಾಡ್ಕೊಂಬ ಅಂತ ಎಷ್ಟು ಆಸೆ ಆಗಿದ್ವಿ. ನೀವು ನೋಡಿದ್ರೆ ಇಂಥ ಕೆಲಸ ಮಾಡಿದ್ಯಾಳಲ್ಲ ಇವಳು. ನಿನ್ನ ಮೊಮ್ಮಗಳು ಸರಿನಾ ಇದು? ನಮ್ಮನ್ ಕೇಳಿದ್ರೆ ನಾವೇನೇ ಹೇಳಿ ಅಮ್ಮಯ್ಯ. ನಾನು ಎಷ್ಟು ಬಡ್ಕೊಂಡೆ ನಿಮ್ಮ ಅಣ್ಣಗೆ, ಓದ್ಸೋದು ಬೇಡ ಪಾತ್ಸೋದು ಬೇಡ, ಸುಮ್ಮನೆ ಮದುವೆ ಮಾಡ್ಕೊಳ್ಸು ಅಂತಾನ. ಇಲ್ಲ, ಒಬ್ಬ ಮಗಳಿದ್ದಾಳೆ ಓದ್ದೇಳು ಅಂತಾನ ಕಳಿಸ್ತಾ. ನಿಮ್ಮ ಅಣ್ಣಯ್ಯ ಇವತ್ತು ನೋಡು ಎಂತ ಕೆಲಸ ಮಾಡಿ ಓದ್ಲು. ನಮ್ಗೆ ಕೈ ಕೊಟ್ಟು ಯಾವನ್ನೋ ಕಟ್ಕೊಂಡು ಹೋಗ್ಯವಳೆ. ಬಿಡು, ಈಗ ಇನ್ನೇನ್ ಮಾಡಕ್ಕಾಗುತ್ತೆ? ಪಾರ್ವತಿ ಏನೇ ಇದು? ಅಯ್ಯೋ ಅಲ್ಲ, ನೀನ್ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಿಮ್ಮ ಅಣ್ಣನ ಮಗಳು ನಾ ಮದುವೆ ಮಾಡ್ಕೋಬೇಕು ಅಂತಾನ. ಅವಳು ನೋಡಿದ್ರೆ ಯಾರನ್ನೋ ಕರ್ಕೊಂಡೋಗಿ ಮದ್ವೆ ಆಗಿ ಬಂದವಳಲ್ಲಿ. ಎದ್ದಾಗಿನ ಬಂದಿದ್ಲಮ್ಮ. ಇವರು ನಿಮ್ಮ ಅಮ್ಮ ಏನು ನಿಮ್ಮ ಅಣ್ಣ ಏನು ಎಲ್ಲ ಬೈದ್ ಕಳ್ಸಿರು. ಏನ್ ಮಾಡೋದ್ ಜಯಕಯ್ಯ ನೋಡು. ನಮ್ಮಮ್ಮಯ್ಯ ನನಗೆ ಹೇಳ್ತಿತ್ತು, ಇಲ್ಲ ಅವಳು ಎಲ್ಗೂ ಹೋಗಲ್ಲ ಬಿಡು, ನಿನ್ ಮಗನ್ ಮದುವೆ ಆಗದೆ ಇನ್ಯಾರನ್ನ ಆಗ್ತಾಳೆ, ನಿನ್ ಮಗನ್ನೇ ಆಗೋದು ನಾನಿದ್ದೀನಿ, ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿತ್ತು ನಮ್ಮಮ್ಮಯ್ಯ. ಸರಿಯಾಗಿ ಮಾಡಿದ್ಲಲ್ಲ ಈಗ. ಅಯ್ಯೋ ಪಾಪ, ನೀನು ನಿಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಪಾಪ ಎಷ್ಟು ಹೆಣ್ಣು ಬಂದ್ರು ಮದುವೆ ಮಾಡ್ಕೊಂಡೆ ಕಾಯ್ತಿದ್ದೆ. ಇವನಿಗೂ ವಯಸ್ಸಾಯ್ತು. ಅವಳು ನೋಡಿದ್ರೆ ಯಾವನ್ನೋ ಕಟ್ಕೊಂಡು ಓಡೋದ್ಲು. ಎಷ್ಟು ಅವಮಾನ ಆಯ್ತಲ್ವೇ ನಿಮಗೆ? ನಿಮ್ಮ ಅಣ್ಣಗೂ ಅವಮಾನ. ಆದ್ರೆ ನಿಮ್ಮ ಅತ್ತಿಗೆ ಒಂದು ಈಟು ಚಿಂತೆ ಇಲ್ಲ ಮಗಳು ಇಂಥದ್ ಮಾಡಿರೋದಕ್ಕೆ. ನೋಡಿ ಎಲ್ಗೋ ಹೋಗಿ ಅವಳು ಮನೆಯಾಗೂ ಇಲ್ದಂಗೆ. ಜಯಮ್ಮ, ಯಾಕೆ ಸುಮ್ಮನೆ ಇಲ್ದೇ ಇರೋದೆಲ್ಲ ಜಗಳ ತಂದಿಕಾಕ್ ನೋಡ್ತಾ ಇದ್ಯಾ? ಆದ್ರೆ ಒಳ್ಳೇದ್ ಹೇಳಕ್ ಕಲ್ತ್ಕ, ಇಂಥದ್ ಯಾಕೆ ಹೇಳ್ತೀಯ? ಸುಮ್ಮನಿರು. ಅಯ್ಯೋ ನಾನು ಹೇಳಿನಿ, ಏನ್ ಹೇಳಿನಿ ಭಾಗ್ಯಮ್ಮ? ಇರೋದಿದ್ದಂಗೆ ಹೇಳ್ದೆ. ಪಾಪ ಆ ಪಾರ್ವತಿ ಎಷ್ಟು ಆಸೆ ಇಟ್ಕೊಂಡಿದ್ಲು ಅಣ್ಣನ ಮಗಳು ಮದುವೆ ಮಾಡ್ಕೋಬೇಕು ಅಂತಾನ. ಇವಾಗ ಕೈನು ಅಷ್ಟೇನೆ, ಮೊಮ್ಮಗನ್ನೇ ಕೊಡ್ಬೇಕು, ಮೊಮ್ಮಗುಗೆ ಮೊಮ್ಮಗಳನ್ನೇ ಕೊಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿತ್ತು. ಅದನ್ನೆಲ್ಲ ನಮ್ಮಣ್ಣ ಪಾಲ್ ಮಾಡೋದ್ಲಲ್ಲ ಲಾವಣ್ಯ ಅಂಬಳು. ಈ ಲಸ್ಮಕ್ಕ ಅವಳಿಗೂ ಮಗಳ ಕಡೆಗೆ ಸಪೋರ್ಟು. ಅವಳಿಗೂ ಇಷ್ಟ ಇರ್ಲಿಲ್ಲ ಈ ಪಾರ್ವತಿ ಮಗುಗೆ ಮಗಳನ್ನ ಕೊಡಕ್ಕೆ. ಇಷ್ಟ ಇರ್ಲಿಲ್ಲ ಅಂತ ನಿನ್ನ ಹತ್ರ ಏನ್ ಬಂದು ಹೇಳಿದ್ಲ ಲಸ್ಮಕ್ಕ? ಸುಮ್ನಿರು, ಅವ್ರ ಸಂಸಾರದ ವಿಷಯ ನಿನ್ಗೆ ಯಾಕೆ? ನಿನ್ ಮಗಳು ನೀನ್ ನೋಡ್ಕೋವಾಗ ಹೋಗಿ ಮೊದ್ಲು. ನನ್ ಮಗಳಿಗೆ ಏನಾಗೈತೆ? ನನ್ ಮಗಳು ಬೆಂಗಳೂರಾಗ ಆಸ್ಪತ್ರೆಗೆ ಇದ್ದಾಳೆ. ನನ್ ಗಂಡಕ್ ಚೆನ್ನಾಗಿಲ್ಲ, ಅಲ್ಲ ಇದ್ದಾಳೆ. ಗಂಡಕ್ ಚೆನ್ನಾಗಿಲ್ಲ ಎಂಬ ಚಿಂತಿಲ್ಲ ನಿನ್ಗೆ. ಗಂಡರ ಮನೆಗೆ ಏನಾಗ್ತೈತೆ ಅನ್ನೋದು ಚಿಂತೆ ನಿನಗೆ. ಸುಮ್ಮನೆ ನಿಂತ. ಏನ್ ನಾನೇನೇನು ನಿಮ್ಮನೆ ವಿಷಯ ಮಾತಾಡಕ್ ಬಂದಿಲ್ಲ. ಬಂದ್ಬಿಟ್ಲಿ ಇವಳೊಬ್ಳಿಲಿ. ಎಲ್ಗೋದ್ಲಮ್ಮ ನಿನ್ ಸೊಸೆ? ಎಲ್ಗೋದ್ಲು? ಅವಳಿಗೆ ಇಷ್ಟ ಇರ್ಲಿಲ್ಲ ನನ್ನ ಮಗು ಕೊಟ್ಟು ಮದುವೆ ಮಾಡೋದು, ಅದಕ್ಕೆ ಅವಳೆ ಕಳ್ಸಿರ್ಬೇಕು. ಕಣೆ, ನನಗೂ ಹಂಗೆ ಅನ್ಸುತ್ತೆ ಪಾರ್ವತಮ್ಮ. ಏನ್ ಮಾಡೋದು? ಅವಳು ಕೇಳಿರೆ ನನಗೇನು ಗೊತ್ತಿಲ್ಲ, ನನಗ್ ಬೈಬೇಡ್ರಿ, ನಾನೇನ್ ಕಳ್ಸಿಲ್ಲ ಅಂತ ಹೇಳ್ತಾಳೆ. ಅಣ್ಣ ಎಲ್ಗೋದ? ಅವನು ಎಲ್ಲೋದ್ನೋ ಏನೋ ಹೊಲ್ ಕಡೆಗೆಲ್ಲ ಹೋಗವನೆ. ಅವನು ಬೇಜಾರಾಗಿದ್ದ ಸಿಕ್ಕಾಪಟ್ಟೆನೆ. ನಿನ್ ಮಗುಗೆ ಕೊಡ್ಬೇಕು ಅಂತ ಅವನು ಒಪ್ಕೊಂಡಿದ್ದ ತಾನೆ. ಇನ್ನೇನ್ ಮದ್ವೆ ಮಾಡೋಣ ಆದಷ್ಟು ಬೇಗ ಅಂತಾನ ಅವನು ಹೇಳಿದ್ದ. ಆದ್ರೆ ಅಷ್ಟರೊಳಗೆ ಇಂಥ ಕೆಲಸ ಮಾಡ್ಬಿಟ್ಲು ನೋಡು ಇವಳು ಮನೆ ಯಾಳ್ ಮುಂಡೆ. ಓ ಲಸ್ಮಕ್ಕ ಬಂದೇನಿ. ನಿನ್ನ ನಾದ್ನಿ ಪಾರ್ವತಿ ಬಂದು ರೇಗಾಡ್ತಾ ಇದ್ದಾಳೆ. ಅದಕ್ಕೆ ಸರಿ ಜಯಂ ಬೇರೆ ಉಪ್ಸುರಿತಾ ಇದ್ದಾಳೆ. ಏನೇ ಪಾರ್ವತಿ, ಯಾವಾಗ ಬಂದೆ? ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ? ನಡಿ ಒಳಿಕೆ. ಬಾರ ಲೋಕಿ, ಒಳಗ್ ಬರ್ರಿ. ಅತ್ತೆ, ಯಾಕೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರಾ? ಕರ್ಕೊಂಡು ಹೋಗ್ಬೇಕಾನೆ, ಒಳಗ್ ಕುಂಡಿಸ್ಬೇಕಾನೆ. ಒಳಕ್ಕೆ ಯಾವ ಮುಖ ಹೊತ್ಕೊಂಡ್ ಬರ್ಲಿ? ಏನು ಮುಳಿಸಿದೀರಾ ಅಂತ ಹೇಳಿ ನಾನ್ ನಿಮ್ ಮನೆಗೆ ಬರ್ಬೇಕು. ಇನ್ನೂನು ನಾನು ಇಲ್ಲಿಗೆ ಬರಬಾರ್ದು ಅಂತಿದ್ದೆ, ಆದ್ರೆ ಕೊನೆಯ ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ನನ್ನ ಮಗನ್ ಕರ್ಕೊಂಡು. ನಮ್ಗೆ ಮೋಸ ಮಾಡ್ಬೇಕು, ಅವಮಾನ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ರಿ ತಾಯಿ ಮಗಳು. ಏನೇ ಮಾತಾಡ್ತಾ ಇದೀಯ ಪಾರ್ವತಿ? ನಾನು ಯಾಕೆ ನಿಮ್ಗೆ ಅವಮಾನ ಮಾಡ್ಬೇಕು, ಮೋಸ ಮಾಡ್ಬೇಕು ಅಂತ ಅಂದ್ಕೊಂತೀನಿ? ಸುಮ್ಮನೆ ಇರು. ಅವಳು ಯಾರನ್ನ ಇಷ್ಟಪಟ್ಟು ಹೋಗಿ ಮದ್ವೆ ಆಗಿ ಬಂದಿದ್ದಾಳೆ, ಅದಕ್ಕೆ ನಾನೇನ್ ಮಾಡ್ಲಿ ಹೇಳು? ಬಿಡು ಹೋಗ್ಲಿ. ಅವಳಿಗೆ ಇಷ್ಟ ಇಲ್ದಿರೋ ಮದ್ವೆ ಮಾಡ್ಕೊಂಡು ನಿನ್ ಮಗನು ಸುಖವಾಗಿರ್ತಿರ್ಲಿಲ್ಲ, ಅವಳು ಸುಖವಾಗಿರ್ತಿರ್ಲಿಲ್ಲ. ಈಗ ಹೆಂಗೋ ಆಗೈತೆ ಬಿಡು, ಆಗಿದ್ದಾಗೋಯ್ತು. ಈಗ ಮರ್ತ್ಬಿಟ್ಟು ನಿಮ್ ಮಗುಗೆ ಎಲ್ಲಾದ್ರೂ ಒಳ್ಳೆ ಕಡೆಗೆ ಹುಡುಗಿ ತಗೊಂಬಂದು ಸೆಟ್ ಮಾಡಿ ಮದ್ವೆ ಮಾಡು. ಆಗಿದ್ದಾಗೋಯ್ತು, ಇನ್ನೇನ್ ಮಾಡಕ್ಕಾಗುತ್ತೆ? ಅದಕ್ಕೋಸ್ಕರ ಜಗಳ ಮಾಡ್ಬೇಡ. ಸುಮ್ನೆ ಇಲ್ಲಿ ಹೊರ ನಿಂತ್ಕೊಂಡು ನಡಿ ಒಳಿಕೆ, ನಡಿ ಮಾತಾಡೋಣ. ಏನಿಲ್ಲ ಸ್ಮಕ್ಕ, ಇಷ್ಟೆಲ್ಲ ಮಾಡೋದ್ ಮಾಡಿ ಇನ್ನ ಒಳಕ್ ನಡಿ ಅಂತಿದ್ಯಲ್ಲ, ಇನ್ನೇನ್ ಉಳಿಸಿದ್ಯಾ ಅಂತ ಅವಳು ಒಳಕ್ ಬರ್ತಾಳ ಪಾರ್ವತಿ. ಅವಳಿಗೆ ಹೆಂಗೆ ಒಳಕ್ ಬರಕ್ ಮನ್ಸಾಗುತ್ತೆ?
ತವ್ರ ಮನೆಗೆ ಅಂತ ಹೇಳಿ ಇಷ್ಟ ದಿನ ಬತ್ತಿದ್ಲು ಏನ್ ಕೊಡ್ತೀರಾ ಅಂತಾನ ಆಸೆ ಇಕ್ಕೊಂಡಿದ್ಲು ಅಣ್ಣನ ಮಗಳನ್ನ ಮಾಡ್ಕೆಮನ ಅಂತಾನ ಅವಳಿಗೂನು ನಿಮ್ಗೂನು ಗಂಡ್ ಮಕ್ಳಿಲ್ಲ ಏನೂ ಇಲ್ಲ ನಿಮ್ಗೂನು ಒಂದು ಆಸರೆ ಆಗಿರ್ತಾನೆ ಅವಳ ಮಗ ಅಂತಾನ ಅವಳು ಏನೇನೋ ಆಸೆ ಇಕ್ಕೊಂಡಿದ್ಲು ಆದ್ರೆ ಅದನ್ನೆಲ್ಲ ಮಣ್ಣುಪಾಲ್ ಮಾಡಿದಿರ ಅಂದ್ಮೇಲೆ ಅವಳು ನಿಮ್ಮ ಮನೆಗೆ ಬರಕ್ಕೆ ಹೆಂಗ್ ಮನ್ಸಾಗುತ್ತೆ ಅವಳಿಗೆ ಅಲ್ವೇನೆ ಪಾರ್ವತಿ? ಹೌದು, ನಾನಂತೂ ಈ ಮನೆಯಕ್ಕಿನ ಮೇಲೆ ಖಾಲಿಕ್ಕಲ್ಲ. ನಮಗೂ ನಿಮ್ಗೂ ಋಣ ಸಂಬಂಧ ತೀರೋಯ್ತು ಇಲ್ಲಿಗೇನೆ. ಏ ಜಯಮ್ಮ, ನಿಂಗೇನ್ ಮಾಡಕ್ ಕೆಲಸ ಇಲ್ವಾ? ಮುಚ್ಕೊಂಡು ಹೋಗು, ಇಲ್ಲಿ ಜಗಳ ತಂದಿ ಕಟ್ ಬರಬೇಡ. ಕಣ್ಣನ ಮನೆ ಸುದ್ದಿ ಕಟ್ಕೊಂಡು ನಿನ್ಗೇನೆ ಆಗ್ಬೇಕು? ಈಗ ಈಗ ಉರಿತಾಯ್ತಾ ನಿನಗೆ? ನನ್ನ ಜೈಲಿಗೆ ಕಳಿಸ್ತಾರ? ನಾನೇನಾದ್ರೂ ನಿನ್ ಸುದ್ದಿಗೆ ಬಂದಿದ್ನಾ? ಹೇಳೆ, ನಿನ್ ಸುದ್ದಿಗೆ ಬಂದಿದ್ನಾ? ನಾವೇನೋ ನಂದಿನಿನ ಹೆಂಗಾದ್ರೂ ಮಾಡಿ ಜೈಲಿಗೆ ಕಳಿಸ್ಬೇಕಂತ ನಾವೇನೋ ಪ್ಲಾನ್ ಮಾಡಿದ್ವಿ. ಅದನ್ನ ತಿಳ್ಕೊಂಡು ಅವಳಿಗೆ ಹೇಳಿ ನಮ್ಮನ್ನೇ ಜೈಲಿಗೆ ಕಳಿಸಿದ್ದೆ ನೀನು. ನಿನಗೆ ಹಾಕ್ಬೇಕಾಗಿತ್ತು ಆ ಸುದ್ದಿ? ಹಂಗೇನೆ ನೀನು ನಮ್ ಸುದ್ದಿಗೆ ಬಂದೆ, ನಾವು ನಿಮ್ ಸುದ್ದಿಗೆ ಬಂದೇ ಬರ್ತೀವಿ. ಪಾಪ ಪಾರ್ವತಿಗೆ ಅನ್ಯಾಯ ಆಗೈತಿ, ಅವಳಿಗೆ ನ್ಯಾಯ ಕೊಡ್ಸಕ್ ಬಂದಿದ್ದೀನಿ. ಓಹೋ, ನ್ಯಾಯ ಕೊಡಿಸ್ತಾಳಂತೆ? ನ್ಯಾಯ? ಇವಳೇನ್ ದೊಡ್ಡ ಇವಳು ನ್ಯಾಯಸ್ಥಿ ನೋಡು. ನೀನ್ ಮಾಡಿದ್ದು ಅನ್ಯಾಯ, ಸುಳ್ಳು ಸುಳ್ಳು ಆರೋಪ ಮಾಡಿದ್ದು ನೀನು. ಅದಕ್ಕೆ ನನಗೆ ಗೊತ್ತಿರೋ ನಾನು ಹೇಳ್ದೆ, ಇಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ನನ್ನ ಮಗಳು ಹೋಗಿ ಮದ್ವೆ ಆಗಿದ್ದಾಳೆ, ಅವ್ರನ್ನ ಇಷ್ಟಪಟ್ಟಿರೋನ್ನ ಮದ್ವೆ ಆಗಿದ್ದಾಳೆ. ಅವಳೇನೇನು ಏನೂ ತಪ್ಪು ಮಾಡಿಲ್ಲ. ನೀನು ಇಲ್ಲಿ ನ್ಯಾಯ ಹೇಳೋವಂಥದ್ದು ಏನೂ ಇಲ್ಲ. ನಿನ್ನ ಹತ್ರ ನ್ಯಾಯ ಹೇಳಿಸ್ಕೊಳ್ಳೋ ಅಷ್ಟು ದಡ್ರೇನಲ್ಲ ಇಲ್ಲಿ ಯಾರೂ. ಮುಚ್ಕೊಂಡು ಹೋಗು. ಅಯ್ಯ, ನಾನೇನೇನು ನಿಮ್ಮ ಮನೆ ಒಳಗೆ ಬಂದು ಕುಕ್ಕೊಂಡಿದ್ದೀನ? ನೀನ್ ಬತ್ತೀಯ ನಮ್ಮಂತಕ್ಕೆ ಏನಾನ ಆದ್ರೆ? ಮೊದ್ಲು ನಿನ್ನ ಅಳಿಯೋಗೆ ಮಾಡಿರೋ ಅನ್ಯಾಯನ ಸರಿಪಡಿಸೋ ಹೋಗಿ. ಮಗಳಿಗೆ ಬುದ್ಧಿ ಹೇಳಿ ಗಂಡನ ಜೊತೆಗೆ ಬಾಳಕ್ಕೆ ಕಳ್ಸೋ ಹೋಗಿ. ಕರ್ಕೊಂಬಂದು ಇಲ್ಲಿ ತವ್ರ ಮನೆಗೆ ಇಕ್ಕೊಂಡಿದ್ಯಲ್ಲ, ಕಳ್ಸೋದು ಗೊತ್ತೈತೆ, ಇಕ್ಕೆಂಬದು ಗೊತ್ತೈತಿ. ಅದನ್ನ ನೀನು ಕೇಳಬೇಡ. ನೀನ್ ನೋಡ್ಕ. ಹೇ ಲಕ್ಷ್ಮಕ್ಕ, ಅವಳ ಮೇಲೆ ಯಾಕೆ ರೇಗಾಡ್ತಿದ್ಯಾ? ನೀನ್ ಮಾಡಿರೋದು ತಪ್ಪೇನೆ, ಬಿಡು. ಕಂಡರ ಮೇಲೆಲ್ಲ ಯಾಕೆ ಜಗಳ ಮಾಡಕ್ ಹೋಗ್ತೀಯ? ನೀನೇ ಎಲ್ಲದಕ್ಕೂ ಕಾರಣ. ನೋಡು, ನಮ್ಮ ಪಾರ್ವತಿ ಇವತ್ತು ನಮ್ಮ ಮನೆಗೆ ಬರಲ್ಲ ಅಂತಾಳೆ, ಕಾಲಿಕ್ಕಲ್ಲ ಅಂತಾಳೆ. ನನ್ನ ಮಗಳನ್ನೇ ತವ್ರ ಮನೆಗೆ ಬರ್ಲಿಲ್ಲ ಅಂದ್ರೆ ನಾನು ಯಾರನ್ನ ಮಗಳು ಅಂತ ಕರೀಲಿ ಹೇಳು? ನಮ್ಗೆ ಈ ಮನೆಗೆ ಇರಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೆ ಹೇಳು? ನನ್ನ ಮಗಳು ಬರಲ್ಲ ಅಂದ್ಮೇಲೆ ಸುಮ್ಮನೆ ಇರ್ತೀಯಾ? ಏ ಪಾರ್ವತಿ, ನೀನು ಈಗ ನನ್ನ ಮಗಳು ಏನೋ ಲವ್ ಮಾಡಿದಾಳೆ, ಏನಾದ್ರು ಲವ್ ಮಾಡಿನೂ ನಮ್ಮ ಬಲವಂತಕ್ಕೆ ಏನಾದ್ರು ನಿನ್ ಮಗನ್ ಮದ್ವೆ ಆಗಿ ಅವಳಿಗೆ ಇಷ್ಟ ಆಗ್ದೇಲೇನೆ ಮದ್ವೆ ಆದ್ಮೇಲೆ ಏನಾದ್ರು ಓಡೋಗಿದೆ ಏನ್ ಗತಿ? ಅವಾಗ ನಿನ್ ಮನ ಮರ್ಯಾದೆ ಉಳಿಯದ, ನಮ್ಮ ಮನ ಮರ್ಯಾದೆ ಉಳಿಯದ? ಈಗ ಹೆಂಗ ಹೋಗಿರೋದು ಒಳ್ಳೇದಾಯ್ತು ಅನ್ಕೊಂಡು ಸುಮ್ಮನ ಒಳಕ್ ನಡಿ. ಕಂಡಾರ ಮಾತು ಕಟ್ಕೊಂಡು ಜಗಳ ಮಾಡ್ಕೊಂಬಕ್ ಹೋಗ್ಬೇಡ. ನಿನ್ ತವ್ರ ಮನೆ ನೀನೇನೆ ಹಾಳು ಮಾಡ್ಕೋಬೇಡ. ಅಯ್ಯೋ 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 ಅಯ್ಯೋ, ಅಂದ್ರೆ ಈಗ ಓಡೋಗಿರೋದು ಒಳ್ಳೇದಾಯ್ತು ಅಂತ ನೀನ್ ಹೇಳ್ತಾ ಇರೋದು? ಅಂದ್ರೆ ನಿನ್ಗೆ ನನ್ನ ಮಗನ್ ಕಂಡ್ರೆ ಇಷ್ಟ ಇರ್ಲಿಲ್ಲ, ಕೊಡೋದ್ ಬೇಡ ಅಂತ ಇದ್ದೆ. ಆದ್ರೆ ನಮ್ಮ ಅಣ್ಣಯ್ಯ ನಮ್ಮ ಅಮ್ಮನ ಬಲವಂತಕ್ಕೆ ಒಪ್ಕೊಂಡಿದ್ದೆ ನೀನು. ಈಗ ಒಳ್ಳೇದಾಗೈತೆ ಅಂತ ಹೇಳ್ತಾ ಇದ್ದೆ ನೋಡು. ಈಗ ಗೊತ್ತಾಗ್ತೈತೆ ನೀನು ಬುದ್ಧಿ ಏನು ಅಂತಾನ. ನಂಗೆ ಹೇಳಿಲ್ಲ ಪಾರ್ವತಿ, ನೀನ್ ಸುಮ್ನೆ ಹೇಳಿದ್ಕೆಲ್ಲನ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ. ಅತ್ತೆ, ನಾನೇನೇನೇನು ಬೇಡ ಅಂತ ಹೇಳಿದ್ನ? ನಿಮ್ ಮಗ ಒಪ್ಕೊಂಡಾಗ ನಾನು ಸರಿ ಆಯ್ತು ನಿಮ್ಮಿಷ್ಟ ಅಂತ ಹೇಳಿದ್ದೆ ತಾನೆ? ಅವಳು ಒಪ್ಕೊಂಡ್ರೆ ಮಾಡ್ರಿ ಅಂತ ಹೇಳಿದ್ದೆ ತಾನೆ? ಅವಳು ಒಪ್ಸಿ ನಿಧಾನವಾಗಿ ಮಾಡ್ಬೇಕಾಗಿತ್ತು. ಅಥವಾ ಇಲ್ಲಾದ್ರೂ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳು ಅಂತ ಹೇಳಿ ಮೊದ್ಲೇ ಹೇಳ್ಬೇಕಾಗಿತ್ತು. ಅವಳಿಗೆ ಬಲವಂತ ಮಾಡಿ ಮದ್ವೆ ಮಾಡಕ್ ನೋಡಿದ್ರೆ ಅದಕ್ಕೇನೆ ಅವಳಿಗೆ ಇಷ್ಟ ಇಲ್ದಿರೋ ಮದ್ವೆ, ಅವಳು ಇಷ್ಟಪಟ್ಟಿರೋನ್ನ ಹೋಗಿ ಮದ್ವೆ ಆಗ್ಯವಳೆ. ಬಿಡ್ರಿ, ಈಗ ಆಗಿರೋದ್ರಲ್ಲಿ ಏನು ತಪ್ಪಿಲ್ಲ. ಮದ್ವೆ ಆದ್ಮೇಲೆ ಹೋದ್ರೆ ಅದು ತಪ್ಪು. ಮದ್ವೆಗೂ ಮುಂಚೆಲೇನೆ ಹೋಗಿ ಮದ್ವೆ ಆದ್ರೆ ಏನ್ ತಪ್ಪು? ಏನು ಈಗ ಈ ಕಾಲದಾಗ ಎಲ್ಲಾರು ಮದ್ವೆ ಆಗೋ ಹುಡುಗಿರಲ್ಲಿ 50% ಲವ್ ಮಾಡಿನೇ ಮದ್ವೆ ಆಗೋದು. ಕೆಲವ್ರು ಮನೆಯವ್ರನ್ನ ಒಪ್ಸಿ ಮದ್ವೆ ಆಗ್ತಾರೆ, ಕೆಲವ್ರು ಓಡೋಗಿ ಮದ್ವೆ ಆಗ್ತಾರೆ, ಅಷ್ಟೇನೆ. ಇನ್ನೇನು ವ್ಯತ್ಯಾಸ ಏನು ಇಲ್ಲ. ಯೋ 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 ಯೋ, ಮಗಳು ಓಡೋಗಿರೋದ್ನ ಹೆಂಗ್ ಸಮರ್ಥನೆ ಮಾಡ್ಕೊಂತ ಇದ್ದಾಳೆ ನೋಡ್ದೇನಕ್ಕ? ಗಿದ್ದಕಯ್ಯ, ನೀನ್ ಸೊಸೆ ಬಾರಿ ಇದ್ದಾಳೆ ಬಿಡು. ನೀನ್ ಹೇಳ್ದಂಗೆ ಇವಳೇನೆ ಜೊತ್ ಮಾಡಿ ಕಳ್ಸಿರ್ತಾಳೆ. ಬೇಡ, ನಾದ್ನಿ ಮಗನ್ ಮದ್ವೆ ಆಗೋದು ಹೋಗಿ ಏನಾದ್ರೂ ಶ್ರೀಮಂತ ಹುಡುಗನ ಮದ್ವೆ ಆಗುವಂತಾನೆ ಇವಳೇ ಕಳ್ಸಿದಾಳೆ ಅಂತ ಅನ್ಸುತ್ತೆ. ಜಯಮ್ಮ, ಕಪ್ಪಾಳಕ್ ಬಾರಿಸ್ತೀನಿ. ಈಗ ಬಾಯಿ ಮುಚ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನೀನು ಬಾಯಕ್ಕೆ ಯಾತನ ದೊಣ್ಣೆ ತಗೊಂಡ್ ತುರುಕ್ ಬಿಡ್ತೀನಿ ನೋಡು. ಮುಚ್ಕೊಂಡು ನಿಂತ್ಕ. ಯಾಕೆ ಕಂಡಿದ್ದ ನೀನು? ನಾನು ಕಳ್ಸಿರೋದು ನೋಡಿದ್ದ ನೀನು? ಅಯ್ಯೋ, ಏನೋ ನಿಮ್ಮ ಅತ್ತೆನೇ ಹಂಗೆ ಹೇಳ್ತು, ಅದಕ್ಕೆ ಹೇಳ್ದೆ ಬಿಡು. ಯಾಕಂಗಾಡ್ತೀಯ? ಅಲ್ಲಿ ನಿಂತ್ಕ ಮುಚ್ಕೊಂಡು. ಜಯಮ್ಮ, ಇನ್ನೊಂದ್ ಸ್ವಲ್ಪ ನೀನು ಅಲ್ಲೇ ಇದ್ದಿದ್ರೆ ಗ್ಯಾರಂಟಿ ದೊಣ್ಣೆ ತಂದು ನಿನ್ ಬಾಯಿಗೆ ತುರ್ಕೊಳ್ಳು ಲಸ್ಮಕ್ಕ. ಅದಕ್ಕೆ ಮತ್ತೀಗ ನಾನು ಹೇಳಿದ್ದು ಮುಚ್ಕೊಂಡು ನಿಂತ್ಕ. ನಿನ್ಗೆ ಯಾಕೆ ಬೇಕು ಆ ಸುದ್ದಿ? ಲಸ್ಮಕ್ಕ ಅಂದ್ರೆ ಸುಮ್ಮನೆ ಅಲ್ಲ ಅಂತ ಹೇಳಿದೆ ತಾನೆ? ಅವಳ ಹತ್ರ ಯಾಕೆ ಉಗಿಸ್ಕೊಂಬಕ್ ಹೋಗ್ತೀಯ? ನಾನೇ ಉಗಿಸ್ಕೊಂಬನ? ನಾನು ಯಾಕೆ ಕೊಟ್ಟನು ಉಗಿಸ್ಕೊಂಬಲ್ಲ. ಬಿಡು, ಸರಿಯಾಗಿ ಆಗೈತಿ ಇವಳಿಗೆ ಲಕ್ಷ್ಮಿಗೆ. ನೀನು ನಿನ್ನ ಮಗಳು ಅಳಿಯನ್ನ ಸಂಸಾರನು ನೆಟ್ಟು ಮಾಡಕ್ ಹೋಗಿ ಬಂದಿದ್ರಂತೆ. ಅಳಿಯನೂ ಮತ್ತೆ ಅವ್ರ ಅಮ್ಮ ಏನೂ. ಅದ್ ಸರಿ, ನಿನ್ ಗಂಡಗೇನೋ ಚೆನ್ನಾಗಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ಯಾ ಅನ್ನಂತೆ. ನಿಜಾನ? ಏನಾಯ್ತು? ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಎಲ್ಲಾರ್ಗು ಗೊತ್ತು ಮಾಡಿ ಕರ್ಕೊಂಡು ಹೋಗಕ್ಕೆ ಏನು ಅದೇನೇನು ಉತ್ಸವನ?
ಏನು ದೇವ್ರ ಉತ್ಸವ ಆದ್ರೆ ಊರ್ ತುಂಬಾ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಚೆನ್ನಾಗಿಲ್ಲ ಅಂದ್ರೆ ಎಲ್ಲಾರ್ಗು ಹೇಳಿ ಕರ್ಕೊಂಡು ಹೋಗೋದಕ್ಕಾಗುತ್ತೆ. ನೀ ಭಾಗ್ಯಮ್ಮ ಏನ್ ಮಾತಾಡ್ತೀಯ? ಮುಚ್ಕೊಂಡು ನಿಂತ್ಕ. ಈಗ ಏನಮ್ಮ ಏನ್ ನಿರ್ಧಾರ ಆಗ್ಬೇಕು? ಏನು ಇಲ್ಲ, ನಾನಂತೂ ಇನ್ಮೇಲೆ ಈ ಮನೆಗ್ ಬರಲ್ಲ. ನಮ್ಮಣ್ಣ ಇಡೀ ಆಸ್ತಿ ಎಲ್ಲನ ಯಾರಿಗೂ ಕೊಡಂಗಿಲ್ಲ. ಕಂಡರ್ ಪಾಲಾಗಕ್ಕೆ ನಾನು ಬಿಡಲ್ಲ. ಎಲ್ಲನ ನನ್ನ ಮಗನ ಹೆಸರಿಗೆ ಬರೀಬೇಕು ಅಷ್ಟೇನಿ. ಇನ್ಮೇಲೆ ಅಮ್ಮ ನಿನ್ನಮ್ಮ ನೋಡಕ್ಕೂ ಸಹ ನಾನು ಬರಲ್ಲ ಈ ಮನೆಗೆ. ಪಾರ್ವತಿ ಹಂಗನ್ಬೇಡ್ವೆ. ಅಯ್ಯೋ ನೀನ್ ಬರ್ಲಿಲ್ಲ ಅಂದ್ರೆ ನಾನು ಹೆಂಗೆ ಇರ್ಲಿ ಅಂದ್ರೆ ನಿನ್ ಸೊಸೆ ಇದ್ದಾಳಲ್ಲ, ಅರ್ಥ ಮಾಡಿಸ್ಕೊಂಡು ಉಣ್ಣು. ಹೋಗ್ತೀನಿ ನಾನು. ನಡಿಯಲ್ಲೋಕಿ ಹೋಗೋಣ. ಪಾರ್ವತಿ ನಿಂತ್ಕಳೆ. ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು. ಅತ್ತೆ ಬಾ, ನೀನ್ ಯಾಕೆ ಹಿಂದೆ ಹೋಗ್ತೀಯ? ಏನ್ ನನ್ನ ಮಗಳು ಏನು ಯಾರು ಮಾಡಬಾರ್ದೇ ಇರೋ ತಪ್ಪೇನು ಮಾಡಿಲ್ಲ. ಯಾಕೆ ಜಯಮ್ಮ ಇನ್ನು ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ಮುಗೀತು ನಾಟಕ, ಹೋಗು. ಆಯ್ತು ಹೋಗ್ತೀನಿ, ನಾನೇನೇನು ನಾಟಕ ನೋಡಕ್ ಬಂದಿಲ್ಲ ಇಲ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.